ಹಾಯ್ ಎಲ್ಲ ನಮಸ್ಕಾರ. ನೀವು ನೋಡ್ತಿದ್ದೀರ ನ್ಯೂಸ್18 ಡಿಜಿಟಲ್. ನಾನು ಕೃಷ್ಣ ಗಿರಳ್ಳಿ. ಸಹಜವಾಗಿಯೇ ಯಾವುದೇ ಒಂದು ಸರ್ಕಾರದ ಸಭಾಧ್ಯಕ್ಷರು ಬಹಳ ಪ್ರಮುಖವಾಗಿ ವಿಧಾನಸಭೆಯನ್ನು ನಡೆಸುವಂಥವರು, ಏನು ಸ್ಪೀಕರ್ ಸ್ಥಾನದಲ್ಲಿರುವಂಥವರು ಅಧಿಕಾರವನ್ನು ಮುಗಿದಂಥ ನಂತರದಲ್ಲಿ ಸರ್ಕಾರ ಅವಧಿ ಮುಗಿದ ಬಳಿಕವಾಗಿ ಫೋಟೋಶೂಟ್ ಮಾಡುವಂಥದ್ದು ಸಂಪ್ರದಾಯ. ಆದರೆ ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರು ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕಿರುವಂಥದ್ದು. ಬಹುಶಃ ಇದೇನು ಹೊಸ ಸಂಪ್ರದಾಯ ಅಂತೇನಿಲ್ಲ. ಬಹಳ ಪ್ರಮುಖವಾಗಿ ಮುಖ್ಯವಾಗಿ ಅಂದರೆ 5 ವರ್ಷ ಸರ್ಕಾರ ಪೂರೈಸಿದಂಥ ಸಂದರ್ಭದಲ್ಲಿ ಇನ್ನೇನು ಸರ್ಕಾರದ ಅವಧಿ ಮುಗಿಯುತ್ತೆ ಅಂಥ ಸಂದರ್ಭದಲ್ಲಿ ಫೋಟೋಶೂಟನ್ನು ಮಾಡಬೇಕು, ವಿಧಾನಸಭಾ ಸದಸ್ಯರ ಜೊತೆಗೆ ಒಂದು ಫೋಟೋಶೂಟನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಸಭಾಧ್ಯಕ್ಷರು ಕೂಡ ಮಾಡ್ಬೋದು. ಆದರೆ ಈಗ UT ಖಾದರ್ ಅವರು ಎಲ್ಲೊಂದು ಕಡೆ ಸರ್ಕಾರದ ಅವಧಿ ಇನ್ನೂ ಕೂಡ ಇದ್ರೂ ಕೂಡ, ಅಂದರೆ ಸರ್ಕಾರದ ಅವಧಿ 2.25 ವರ್ಷ ಆಗಿದೆ, ಇನ್ನು ಕೇವಲವಾಗಿ 2.25 ವರ್ಷ ಕೂಡ ಇದೆ ಇನ್ನು ಅವಧಿ. ಇಂಥ ಸಂದರ್ಭದಲ್ಲಿ ಈಗ ವಿಧಾನಸಭಾ ಸದಸ್ಯರ ಜೊತೆಗೆ ಈಗಾಗಲೇ ಫೋಟೋಶೂಟ್ ಅನ್ನು ಕೂಡ ಮಾಡಿರುವಂಥದ್ದು. ಸದಸ್ಯರ ಜೊತೆಗೆ ಎಲ್ಲರೂ ಜೊತೆಗೆ ಕುಳಿತುಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಫೋಟೋಗೆ ಪೋಸನ್ನು ಕೊಡೋದ್ರ ಮುಖಾಂತರವಾಗಿ ಆ ಒಂದು ಭಾವಚಿತ್ರವನ್ನು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ವಿಧಾನಸಭೆಯಲ್ಲೂ ಕೂಡ ಹಾಕುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸ್ಪೀಕರ್ UT ಖಾದರ್ ಅವರು ಮುಂದಾಗಿರುವಂಥದ್ದು. ಸ್ಪೀಕರ್ UT ಖಾದರ್ ಅವರು ಇದ್ದಕ್ಕಿದ್ದಂತೆ ಯಾಕೆ ಈಗ ಫೋಟೋಶೂಟ್ ಅನ್ನು ಮಾಡಿದ್ರು ಅನ್ನೋ ಒಂದು ಚರ್ಚೆ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಯಾಕಂದ್ರೆ ಸ್ಪೀಕರ್ UT ಖಾದರ್ ಅವರು 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕವಾಗಿ UT ಖಾದರ್ ಅವರು ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಅಂತಹ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಂಪುಟ ರಚನೆ ಆದಂಥ ಸಂದರ್ಭದಲ್ಲಿ ಹೊಸದಾಗಿ UT ಖಾದರ್ ಅವ್ರನ್ನ ವಿಧಾನಸಭಾದ ಅಧ್ಯಕ್ಷರಾಗಿ ಒಂದು ರೀತಿ ನೇಮಕವನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಗೆ ವಿಧಾನಸಭೆಯ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ಕೂಡ ಕೊಟ್ಟರು. ಈಗ 2.5 ವರ್ಷ ಆಗಿ 2.25 ವರ್ಷಗಳು ಕೂಡ ಈಗಾಗಲೇ ಪೂರೈಸ್ತಾ ಇರುವಂಥದ್ದು. ಸ್ಪೀಕರ್ ಆಗಿ ಅಧ್ಯಕ್ಷ ಸ್ಥಾನದಲ್ಲಿ ಕೂಡ UT ಖಾದರ್ ಅವರು ಕೂಡ ಮುಂದುವರಿತಾ ಇದ್ದಾರೆ. ಇನ್ನೇನು 2.25 ವರ್ಷ ಇದೆ ಕಾಂಗ್ರೆಸ್ ಸರ್ಕಾರದ ಅವಧಿ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ UT ಖಾದರ್ ಅವರು ವಿಧಾನಸಭಾ ಸದಸ್ಯರ ಜೊತೆಗೆ ಎಲ್ಲರ ಜೊತೆಗೆ ಕುಳಿತುಕೊಳ್ಳೋದ್ರ ಮುಖಾಂತರವಾಗಿ ಇವತ್ತು ಫೋಟೋಶೂಟ್ ಅನ್ನು ಕೂಡ ಮಾಡಿರುವಂಥದ್ದು. ಬಹುಶಃ ಈ ಒಂದು ಫೋಟೋಶೂಟ್ ಅನ್ನುವಂಥದ್ದು ಕೇವಲವಾಗಿ UT ಖಾದರ್ ಅವರಿಗೆ ಈ ಒಂದು ಕೊನೆಯ ಅಧಿವೇಶನನ ಆ ಕಾರಣಕ್ಕೋಸ್ಕರವಾಗಿ ಸದಸ್ಯರ ಜೊತೆಗೆ ಫೋಟೋಶೂಟ್ ಅನ್ನ UT ಖಾದರ್ ಅವರು ಮಾಡ್ಕೊಂಡ್ರ ಅನ್ನೊಂದು ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು. UT ಖಾದರ್ ಅವರು ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ರು. ಆದ್ರೀಗ ಕಾಂಗ್ರೆಸ್ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರು. ಅಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ವಿಧಾನಸಭೆಯ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ಕೂಡ ಕೊಟ್ಟರು. ಈಗ 2.25 ವರ್ಷಗಳನ್ನು ಕೂಡ ಸ್ಪೀಕರ್ ಆಗಿ ಅಧಿಕಾರವನ್ನು ಕೂಡ ಮುಂದುವರೆದಿದ್ದಾರೆ. ಈಗ ಬಜೆಟ್ ಅಧಿವೇಶನ ಆದ ಕೂಡಲೇ ಕಾಂಗ್ರೆಸ್ನಲ್ಲಿ ಒಂದು ಮಹತ್ವದ ಬದಲಾವಣೆ ಆಗ್ಬೋದು ಅನ್ನೋದು. ಒಂದ್ ಕಡೆ ನಾಯಕತ್ವ ಬದಲಾವಣೆ ಆಗ್ಬೋದು, ಮತ್ತೊಂದು ಕಡೆ ಸಂಪುಟ ಪುನರಚನೆ ಆಗ್ಬೋದು ಅನ್ನೋ ವಿಚಾರ ಕೂಡ ಚರ್ಚೆ ಕೂಡ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆದ್ರೂ ಸರಿನೇ, ಸಂಪುಟ ಪುನರಚನೆ ಆದ್ರೂ ಕೂಡ ಸರಿನೇ. ಎಲ್ಲ ಒಂದ್ ಕಡೆ UT ಖಾದರ್ ಅವರು ಸ್ಪೀಕರ್ ಸ್ಥಾನದಿಂದ ಇಳೋದ್ರ ಮುಖಾಂತರವಾಗಿ ಮಂತ್ರಿ ಆಗ್ಬೋದು ಅನ್ನೋದು ವಿಚಾರ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಕೊನೆಯ ಬಾರಿಯ ಅಧಿವೇಶನ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಸದಸ್ಯರ ಜೊತೆಗೆ ಫೋಟೋಶೂಟ್ ಅನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಅದನ್ನು ನೆನಪಾಗಿ ಇಟ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ UT ಖಾದರ್ ಅವರು ಮುಂದಾಗಿರುವಂಥದ್ದು. ಹಾಗಾಗಿನೇ UT ಖಾದರ್ ಅವರು ಇವತ್ತು ವಿಧಾನಸಭಾ ಸದಸ್ಯರ ಜೊತೆಗೆ ಅಂದ್ರೆ ಶಾಸಕರ ಎಲ್ಲರ ಜೊತೆಗೆ BJP, JDS, ಕಾಂಗ್ರೆಸ್ ಮತ್ತು ಪಕ್ಷೇತರ ಶಾಸಕರ ಎಲ್ಲರ ಜೊತೆಗೆ ಕುಳಿತುಕೊಳ್ಳೋದ್ರ ಮುಖಾಂತರವಾಗಿ CM ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರ ಜೊತೆ ಕುಳಿತುಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಫೋಟೋಶೂಟ್ ಅನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಹಾಗಾಗಿನೇ ಕೊನೆಯ ಅಧಿವೇಶನ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಸ್ಪೀಕರ್ UT ಖಾದರ್ ಅವರು ಇದೀಗ ಫೋಟೋಶೂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಬಜೆಟ್ ಅಧಿವೇಶನ ಆದ ಕೂಡಲೇ ಎಲ್ಲೊಂದು ಕಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೋದು ಅನ್ನೋ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸಂಪುಟ ಪುನರಚನೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸ್ಪೀಕರ್ UT ಖಾದರ್ ಅವ್ರನ್ನ ಎಲ್ಲೊಂದು ಕಡೆ ಸ್ಪೀಕರ್ ಸ್ಥಾನದಿಂದ ವಿಮುಕ್ತಿಗೊಳಿಸೋದ್ರ ಮುಖಾಂತರವಾಗಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡುವಂಥದ್ದು. ಕಾಂಗ್ರೆಸ್ ಸರ್ಕಾರದ ಅವಧಿ 2022ರವರೆಗೂ ಕೂಡ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರನ್ನ ಮಂತ್ರಿಯಾಗಿ ಮುಂದುವರುವಂತ ನಿಟ್ಟಿನಲ್ಲಿ ಅವರಿಗೆ ಏನಾದರೂ ಅಂದ್ರೆ ಪ್ರಬಲ ಖಾತೆಯನ್ನು ಕೊಡೋದ್ರ ಮುಖಾಂತರವಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಮೂಲಗಳ ಪ್ರಕಾರವಾಗಿ ಮತ್ತೊಮ್ಮೆ ಅವರು ಆರೋಗ್ಯ ಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಎಲ್ಲೊಂದು ಕಡೆ ಈ ಹಿಂದೆ CM ಸಿದ್ದರಾಮಯ್ಯ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ UT ಖಾದರ್ ಅವರನ್ನ ಆರೋಗ್ಯ ಸಚಿವರಾಗಿ ಕೂಡ ನೇಮಕವನ್ನು ಕೂಡ ಮಾಡಿದ್ರು. ಅವರು ಕೂಡ ಚೆನ್ನಾಗಿ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಇಲಾಖೆಗೆ ಹೆಸರು ಬರುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಕೂಡ UT ಖಾದರ್ ಅವರು ಕೂಡ ಮಾಡಿದ್ರು. ಇದೀಗ ವಿಧಾನಸಭೆಯ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಸಾಮಾನ್ಯವಾಗಿ ಅಧ್ಯಕ್ಷರಾದ ಕೂಡಲೇ ಮಹತ್ವದ ಬದಲಾವಣೆಗಳನ್ನು ತರುವಂಥದ್ದು, ವಿಧಾನಸೌಧದಲ್ಲಿ ಬೇರೆ ಬೇರೆ ರೀತಿಯಂತಹ ಒಂದು ಚಟುವಟಿಕೆಗಳನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಕೂಡ UT ಖಾದರ್ ಅವರು ಕೂಡ ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಬಜೆಟ್ ಅಧಿವೇಶನ ಆದ ಬಳಿಕವಾಗಿ ಸಂಪುಟ ಪುನರಚನೆ ನಾಯಕತ್ವ ಬದಲಾವಣೆ ಆದ ಸಂದರ್ಭದಲ್ಲಿ ಅವ್ರನ್ನ ಮಂತ್ರಿ ಮಾಡಬಹುದು ನಿಟ್ಟಿನಲ್ಲೂ ಕೂಡ ಇಲ್ಲೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಅಥವಾ CM ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅಥವಾ ಕಾಂಗ್ರೆಸ್ನ ಉನ್ನತ ಮಟ್ಟದ ನಾಯಕರುಗಳು ಅವರಿಗೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿನೇ ಈಗ ಕೊನೆಯ ಅಧಿವೇಶನವನ್ನ ಸಮರ್ಥವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಅವ್ರ ಜೊತೆ ಸದಸ್ಯರ ಜೊತೆ ಫೋಟೋಶೂಟ್ ಅನ್ನು ಕೂಡ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ UT ಖಾದರ್ ಅವರು ಇವತ್ತು ಫೋಟೋಶೂಟ್ ಅನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಆ ಒಂದು ಫೋಟೋವನ್ನ ಸವಿ ನೆನಪಾಗಿ
ಆಧಾರವಾಗಿ ಇಟ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಯುಟಿ ಖಾದರ್ ಮುಂದಾಗಿರುವಂಥದ್ದು. ಆ ಮುಖಾಂತರವಾಗಿ 2026 ಈಗ ಇರುವಂಥದ್ದು ಬಜೆಟ್ ಅಧಿವೇಶನ ಆದ ಕೂಡಲೇ ಅವ್ರನ್ನ ಎಲ್ಲೊಂದ್ ಕಡೆ ಸ್ಪೀಕರ್ ಸ್ಥಾನದಿಂದ ವಿಮುಕ್ತಿಗೊಳಿಸೋದ್ರ ಮುಖಾಂತರವಾಗಿ ಮಂತ್ರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಚಿಂತನೆಯನ್ನ ಕೂಡ ಮಾಡಿದಾರಂಥದ್ದು. ಇದಕ್ಕೆ ಪೂರಕವಾಗಿಯೇ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆದ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರು ಕೂಡ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಇದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು. ಅಂದ್ರೆ ಇದ್ದಕ್ಕಿದ್ದಂತೆ ಸ್ಪೀಕರ್ ಅವರು ಫೋಟೋಶೂಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಅವರು ಹೊರಗಡೆ ಹೋಗುವಂತ ಒಂದು ಮುನ್ಸೂಚನೆಯನ್ನ ಅಥವಾ ಮಂತ್ರಿ ಆಗುವಂತ ಒಂದು ಏನಾದರೂ ಕಾರಣಕ್ಕೋಸ್ಕರವಾಗಿ ಅವರು ಫೋಟೋಶೂಟ್ ಅನ್ನ ಮಾಡ್ಕೊಂಡ್ರ ಅನ್ನುವಂಥದ್ದು. ಇದು ಕೇವಲವಾಗಿ ಈ ಹಿಂದೆ ಸುನೀಲ್ ಕುಮಾರ್ ಅವರು ಕೂಡ ಈ ಹಿಂದೆ ಬಜೆಟ್ ಬೆಳಗಾವಿಯಲ್ಲಿ ಅಧಿವೇಶನ ಆಗುವಂತ ಸಂದರ್ಭದಲ್ಲಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಅಧಿವೇಶನ ಆದ ಸಂದರ್ಭದಲ್ಲೂ ಕೂಡ ಯುಟಿ ಖಾದರ್ ಅವರಿಗೆ ಶುಭವನ್ನು ಕೋರಿದ್ರು. ಅಂದ್ರೆ ಕೊನೆಯ ಅಧಿವೇಶನ ನಿಮಗೆ ಬರುವಂತ ದಿನಗಳಲ್ಲಿ ಮಂತ್ರಿ ಆಗ್ತೀರಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು ಪ್ರತಿಪಕ್ಷ ಸದಸ್ಯರು. ಸ್ಪೀಕರ್ ಅವರನ್ನ ಕಿಚಾಯಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಈಗ ಸ್ಪೀಕರ್ ಯುಟಿ ಖಾದರ್ ಅವರು ಇವತ್ತು ಇದ್ದಕ್ಕಿದ್ದಂತೆಯೇ ವಿಧಾನಸಭೆಯ ಸದಸ್ಯರ ಜೊತೆಗೆ ಆ ಫೋಟೋಶೂಟ್ ಅನ್ನು ಮಾಡ್ಕೊಂಡಂತ ಸಂದರ್ಭದಲ್ಲಿ ಸಹಜವಾಗಿ ಪ್ರತಿಪಕ್ಷ ನಾಯಕರಿಗೆ ಒಂದು ರೀತಿ ಅಸ್ತ್ರವಾಗಿ ಪರಿಣಮಿಸಿದಂತ ಸಂದರ್ಭದಲ್ಲಿ ಇದನ್ನ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಕೌಂಟರ್ ಕೊಟ್ಟಿರುವಂತದ್ದು. ಅಂದ್ರೆ ಕೊನೆಯ ಅಧಿವೇಶನ ಹಾಗಾಗಿ ಎಲ್ಲ ಒಂದ್ ಕಡೆ ಹೋಗ್ತಾ ಇದ್ದಾರೆ, ಅದಕ್ಕೋಸ್ಕರವಾಗಿ ಫೋಟೋಶೂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಕೂಡ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಯುಟಿ ಖಾದರ್ ಅವರು ಕೂಡ ಅವರು ಸ್ಪೀಕರ್ ಸ್ಥಾನದಲ್ಲಿ ಮುಂದುವರಿಬೇಕಾ ಅಥವಾ ಬೇರೊಂದು ಉನ್ನತ ಸ್ಥಾನವನ್ನ ಪಡ್ಕೊಳ್ಬೇಕಾ, ಈ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ತೀರ್ಮಾನ ಮಾಡುತ್ತೆ ಅನ್ನೋ ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಅಂದ್ರೆ ಈ ಬಾರಿಯ ಅಧಿವೇಶನ ಅವರಿಗೆ ಕೊನೆಯ ಅಧಿವೇಶನ ಬಜೆಟ್ ಅಧಿವೇಶನ ಆದ ಕೂಡಲೇ ಸಂಪುಟ ಪುನರಚನೆ ಆಯಿತು ಅಂದ್ರೆ ಯುಟಿ ಖಾದರ್ ಅವರು ಮಂತ್ರಿ ಆಗ್ತಾರೆ ಅನ್ನೋ ಒಂದು ಪರೋಕ್ಷವಾದಂತಹ ಸುಳಿವನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿನೇ ಈ ಒಂದು ಸುಳಿವಿನ ಆಧಾರದ ಮೇಲೆ ಮುಂದೆ ಸ್ಪೀಕರ್ ಯುಟಿ ಖಾದರ್ ಅವರು ಎಲ್ಲ ಒಂದ್ ಕಡೆ ವಿಧಾನಸಭಾ ಸ್ಥಾನದಿಂದ ನಂತರ ಮಂತ್ರಿ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಬಹುಶಃ ಮಂತ್ರಿ ಆದ್ರೆ ಅವರು ಆರೋಗ್ಯ ಖಾತೆ ಅಥವಾ ಬೇರೆ ಬೇರೆ ಪ್ರಬಲ ಖಾತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ರಾಜ್ಯ ನಾಯಕರು ಕೂಡ ಈಗಾಗಲೇ ಚಿಂತನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಒಂದ್ ವೇಳೆ ಯುಟಿ ಖಾದರ್ ಅವರು ಮಂತ್ರಿ ಆದ್ರೆ ಆ ಒಂದು ಸ್ಥಾನಕ್ಕೆ ಮತ್ತೊಮ್ಮೆ ಸ್ಪೀಕರ್ ಯಾರಾಗ್ತಾರೆ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆ ಹೆಸರುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಹಿರಿಯ ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಆಗಿರ್ಬೋದು, ಟಿ ಬಿ ಜಯಚಂದ್ರ ಆಗಿರ್ಬೋದು, ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಆರೋಗ್ಯ ಮಂತ್ರಿ ಕೂಡ ಆಗಿದ್ದಾರೆ. ಇಲ್ಲ ಒಂದ್ ಕಡೆ ಅವ್ರನ್ನ ಮತ್ತೊಮ್ಮೆ ಈಗ ಏನೋ ಆರೋಗ್ಯ ಖಾತೆಯಿಂದ ಅವ್ರನ್ನ ಕೈ ಬಿಟ್ರೆ ಅವ್ರು ಆ ಒಂದು ಸ್ಥಾನಕ್ಕೆ ಯುಟಿ ಖಾದರ್ ಅವರಿಗೆ ಕೊಟ್ಟು ಆ ಒಂದು ಆರೋಗ್ಯ ಖಾತೆಯನ್ನ ಯುಟಿ ಖಾದರ್ ಕೊಟ್ಟು ಮತ್ತೆ ದಿನೇಶ್ ಗುಂಡೂರಾವ್ ಆಗಿರತಕ್ಕಂಥ ಖಾತೆ ಏನು ಆರೋಗ್ಯ ಖಾತೆ ಏನಿದೆ ಅದನ್ನ ಎಲ್ಲ ಒಂದ್ ಕಡೆ ಯುಟಿ ಖಾದರ್ ಕೊಡೋದ್ರ ಮುಖಾಂತರವಾಗಿ ಆದ್ರಿಂದ ದಿನೇಶ್ ಗುಂಡೂರಾವ್ ಅವರಿಗೆ ಬರುವಂತ ದಿನಗಳಲ್ಲೂ ಕೂಡ ಸ್ಪೀಕರ್ ಸ್ಥಾನದಲ್ಲೂ ಕೂರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಯುಟಿ ಖಾದರ್ ಅವರು ಇವತ್ತು ಫೋಟೋಶೂಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಫೋಟೋಶೂಟ್ ಮಾಡಿದ ಬಳಿಕವಾಗಿ ಒಂದು ರೀತಿ ರಾಜ್ಯ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಈ ಒಂದು ಫೋಟೋಶೂಟ್ ನಡೆ ಸ್ಪೀಕರ್ ಯುಟಿ ಖಾದರ್ ಈ ಫೋಟೋಶೂಟ್ ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅದೇನೇ ಇದ್ರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲೇ ಸ್ಪೀಕರ್ ಯುಟಿ ಖಾದರ್ ಅವರು ಫೋಟೋಶೂಟ್ ಅನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲೋ ಒಂದ್ ಕಡೆ ಕೊನೆಯ ಅಧಿವೇಶನ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಫೋಟೋಶೂಟ್ ಅನ್ನು ಮಾಡಿಸ್ಕೊಂಡು ಬರುವಂತ ದಿನಗಳಲ್ಲಿ ಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಚಾರ ಇದೀಗ ಈ ಒಂದು ಫೋಟೋಶೂಟ್ ಇಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.